ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನೊಂದು ಮುದ್ದಾದ ಹುಡುಗಿಯ ಒಂದು ಅದ್ಧೂರಿ ಮದುವೆ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಈ ಮುದ್ದಾದ ಹುಡುಗಿ ಯಾರು ಹೇಳಿ? ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ. ಇವಳು ಮುಖ ನೋಡಿದ ತಕ್ಷಣ ನಮ್ಮೆಲ್ಲರ ಮನೆ ಮಗಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾಳೆ. ಮುದ್ದಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ, ಮುದ್ದಾಗಿ ಇದ್ದಾಳೆ. ಯಾರು ಹೇಳಿ ನೋಡೋಣ? ನಮ್ಮ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನುಮರಿ ಜಾಹ್ನವಿ. ಹೌದು ಸ್ನೇಹಿತರೆ, ಈ ಚಿನ್ನುಮರಿ ಜಾಹ್ನವಿಯ ಮದುವೆ ನಿನ್ನೆ ನವೆಂಬರ್ 28ನೇ ತಾರೀಕು ಬೆಂಗಳೂರಿನ ಒಂದು ಬಹುದೊಡ್ಡ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಹೂಮಳೆ ಧಾರಾವಾಹಿಯಿಂದ ಎಲ್ಲರ ಮನಗಳನ್ನು ತುಂಬಿದ್ದಂತಹ ಮನೆಮಗಳಾಗಿದ್ದಂತಹ ಚಂದನ ಅನಂತಕೃಷ್ಣ ನಿನ್ನೆ ಪ್ರತ್ಯಕ್ಷ ಅನ್ನುವ ಒಬ್ಬ ಉದ್ಯಮಿಯನ್ನು ಕೈ ಹಿಡಿದಿದ್ದಾರೆ. ಪ್ರತ್ಯಕ್ಷರವರು ಯಾರು, ಏನು ಮಾಡ್ತಾ ಇದ್ದಾರೆ? ಅದಕ್ಕಿಂತ ಮುಖ್ಯವಾಗಿ ಪ್ರತ್ಯಕ್ಷರವರ ಹಿನ್ನೆಲೆ ಕೇಳಿದರೆ ನೀವು ಬಹುದೊಡ್ಡ ಶಾಕ್ ಆಗ್ತೀರಾ. ಹಾಗಾದರೆ ಚಂದನ ಅನಂತಕೃಷ್ಣ ಅವರನ್ನು ಮದುವೆ ಆಗಿರುವ ಈ ಹುಡುಗ ಯಾರು, ಅವರ ಹಿನ್ನೆಲೆ ಏನು, ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಮರೆಯದೇ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂದರೆ ಚಂದನನ ಬಗ್ಗೆ ಎಷ್ಟೋ ಜನಕ್ಕೆ ಎಲ್ಲ ಗೊತ್ತಿರಲ್ಲ, ನಾವು ಎಷ್ಟೋ ವಿಷಯಗಳನ್ನು ತಿಳಿಸ್ತಾ ಇರ್ತೀವಿ. ಹಾಗಾಗಿ ನೀವು ಸ್ಕಿಪ್ ಮಾಡದೆ ನೋಡಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಅತ್ಯುತ್ತಮ ನೃತ್ಯ ಕಲಾವಿದೆ ಅಂತ ಹೆಸರು ಪಡೆದು ಬಿಗ್ ಬಾಸಲ್ಲಿ ಅತ್ಯುತ್ತಮ ಹುಡುಗಿ ಅಂತೇಳಿ ಹೆಸರು ಪಡೆದಂತಹ ಈ ಚಂದನ ಅನಂತಕೃಷ್ಣ ಹೂಮಳೆ ಧಾರಾವಾಹಿಯಲ್ಲೂ ಸಹ ಎಲ್ಲರ ಮನಗಳನ್ನು ಗೆದ್ಲು. ಹಾಗೂ ಲಕ್ಷ್ಮೀ ನಿವಾಸದಲ್ಲೂ ಸಹ ಅತ್ಯುತ್ತಮ ಮುದ್ದಾದ ನಟಿ ಅಂತೇಳಿ ಹೆಸರು ಮಾಡಿಕೊಂಡ್ಲು. ಬಿಗ್ ಬಾಸ್ನಲ್ಲಿದ್ದಾಗ ವಾಸುಕಿ ವೈಭವ್ ಹಾಗೂ ಚಂದನ ಅವರ ಒಂದು ಬಾಂಧವ್ಯ ನೋಡಿಬಿಟ್ಟು ಇವರಿಬ್ಬರು ಮದುವೆ ಆಗ್ತಾರೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಸಿದ್ರು. ಅದೆಲ್ಲ ಸುಳ್ಳು ಅಂತ ಇವರಿಬ್ಬರು ಸಾಬೀತುಪಡಿಸಿ ಬೇರೆ ಬೇರೆ ಮದುವೆ ಆಗ್ತಿದ್ದಾರೆ. ಈಗಲೂ ಅಣ್ಣ ತಂಗಿಯಾಗಿ, ಸ್ನೇಹಿತೆಯಾಗಿ, ಈಗಲೂ ಅನ್ಯೋನ್ಯವಾಗಿ ಅವರು ಒಂದು ಉತ್ತಮ ಬಾಂಧವ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ಲಕ್ಷ್ಮೀ ನಿವಾಸದ ಈ ಚಿನ್ನುಮರಿ ಹಿರಿಯ ನಟ ಉದಯ್ ಉತ್ತಿನಗದ್ದೆ ಹಾಗೂ ಹಿರಿಯ ನಟಿ ಲಲಿತಾಂಜಲಿ ದಂಪತಿಯ ಹಿರಿಯ ಮಗನಾದ ಪ್ರತ್ಯಕ್ಷ ಅವರನ್ನು ಹೊರಿಸಿದ್ದಾರೆ. ಲಕ್ಷ್ಮೀ ನಿವಾಸದ ಚಿನ್ನುಮರಿ ಇದೀಗ ರಿಯಲ್ ಲೈಫ್ನಲ್ಲಿ ಸಹ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದು ನಿನ್ನೆ ನವೆಂಬರ್ 28ನೇ ತಾರೀಕು ವಿವಾಹ ಬಂಧನಕ್ಕೆ ಒಳಗಾದರು. ನಿನ್ನೆ ಪ್ರತ್ಯಕ್ಷ ಹಾಗೂ ನಟಿ ಚಂದನ ಕೃಷ್ಣ ಅವರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಕುಟುಂಬಸ್ಥರೇ ನಿಶ್ಚಯಿಸಿರುವ ಈ ಮದುವೆಗೆ ಬಂಧು ಮಿತ್ರರು, ಕಿರುತೆರೆಯ ಕಲಾವಿದರು ಹಾಗೂ ಹಿರಿತೆರೆಯ ಕೆಲವು ಕಲಾವಿದರು ಸಾಕ್ಷಿಯಾಗಿದ್ದರು. ನಮ್ಮ ಚಿನ್ನುಮರಿ ಚಂದನ ಅನಂತಕೃಷ್ಣನ ಮದುವೆಯಾಗಿರುವ ಅಂದರೆ ವರಿಸಿರುವ ಪ್ರತ್ಯಕ್ಷರವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ದಿವಂಗತ ಉದಯ್ ಉತ್ತಿನಗದ್ದೆ ಹಾಗೂ ನಟಿ ಲಲಿತಾಂಜಲಿಯವರ ಪ್ರಥಮ ಪುತ್ರ. ಉದಯ್ ಉತ್ತಿನಗದ್ದೆಯವರ ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ 1987ರಲ್ಲಿ ತೆರೆಕಂಡ ಆರಂಭ ಚಿತ್ರದ ಮೂಲಕ ನಟ ಉದಯ್ ಉತ್ತಿನಗದ್ದೆಯವರು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ರು. ಅದಾದರ ನಂತರ ಶುಭ ಮಿಲನ, ಜಯಬೇರಿ, ಅಗ್ನಿಪರ್ವ, ಶಿವಯೋಗಿ, ಅಕ್ಕ ಮಹಾದೇವಿ, ಉದ್ಭವ, ಅಮೃತ ಬಿಂದು ಇನ್ನು ಮುಂತಾದ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇವರಿಗೆ ಅತ್ಯಂತ ಹೆಸರು ತಂದುಕೊಟ್ಟ ಚಿತ್ರ ಅಂತ ಹೇಳಿದರೆ ಉಂಡು ಹೋದ ಕೊಂಡು ಹೋದ. ಇವರು ಅನಂತ್ನಾಗ್, ಶಂಕರ್ನಾಗ್, ಅಂಬರೀಷ್, ವಿಷ್ಣುವರ್ಧನ್ ಸರ್, ಟೈಗರ್ ಪ್ರಭಾಕರ್ ಇವರೆಲ್ಲರ ಜೊತೆಗೂ ಸಹ ಅಭಿನಯಿಸಿದ್ದಾರೆ. ಇವರ ಮಡದಿ ನಟಿ ಲಲಿತಾಂಜಲಿ ಕೂಡ ಹಿರಿಯ ತೆರೆಯ ಕಲಾವಿದೆ. ನಂಜುಂಡಿ ಕಲ್ಯಾಣದಲ್ಲಿ ಮಾಲಾಶ್ರೀ ಅವರ ತಂಗಿಯಾಗಿ ಇವರು ಅಭಿನಯಿಸಿದ್ದಾರೆ. ಇವರು ಸಹ ಸುಮಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಇತ್ತೀಚೆಗೆ ಕೆಲವು ಧಾರಾವಾಹಿಗಳಲ್ಲೂ ಸಹ ನಟಿ ಲಲಿತಾಂಜಲಿ ಅವರು ಅಭಿನಯಿಸಿದ್ದಾರೆ. ಉದಯ್ ಸರ್ ಅವರು ಅನಾರೋಗ್ಯದ ನಿಮಿತ್ತ ಬಹುಬೇಗ ಎಲ್ಲರನ್ನು ಬಿಟ್ಟಗಲಿದ್ರು. ಅವರು ಉದಯ್ ಉತ್ತಿನಗದ್ದೆ ಸರ್ ಅವರು ಚಿಕ್ಕಮಗಳೂರು ಜಿಲ್ಲೆಯವರು. ಅಲ್ಲಿ ಅವರು ಕಾಪಿ ಎಸ್ಟೇಟ್ ಮಾಡಿಕೊಂಡಿದ್ರು. ಅವರ ಕೊನೆಯ ದಿನಗಳಲ್ಲಿ ಅವರು ಉದ್ಯಮಿಯಾಗಿದ್ದರು. ಉದಯ್ ಸರ್ ಮರಣ ನಂತರ ಪ್ರತ್ಯಕ್ಷರವರು ಅವರ ತಂದೆಯ ಉದ್ಯಮವನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರತ್ಯಕ್ಷರವರು ನಿನ್ನೆ ನಮ್ಮ ಚಿನ್ನುಮರಿಯ ಅಂದರೆ ಚಂದನ ಅನಂತಕೃಷ್ಣರವರ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ, ಆನಂದಮಯವಾಗಿರಲಿ ಅಂತೇಳಿ, ನೂರಾರು ಕಾಲ ಅನ್ಯೋನ್ಯ ದಂಪತಿಗಳಾಗಿ ಬಾಳಲಿ ಅಂತೇಳಿ ನೀವು ಎಲ್ಲರೂ ಹಾರೈಸೋಣ.
ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ, 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಒಲವ ಹಣತೆ. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ, ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿಯೇನೆ ಬರಲಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷರವರ ಮದುವೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.